ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. ಈಗಲಾದರೂ ನಿಮಗೆಲ್ಲ ಅರ್ಥವಾಯ್ತಾ? ಮತ್ತು ಎ ಬಿ ಡಿವಿಲಿಯರ್ಸ್ ಮಾತಿಗೆ ಕ್ರಿಕೆಟ್ ಫ್ಯಾನ್ಸ್ ಗಪ್ಚುಪ್. ಇನ್ನು ಹಾರ್ದಿಕ್ ಪಾಂಡ್ಯರನ್ನು ಎತ್ತಿ ಹಿಡಿದ ಎ ಬಿ ಡಿವಿಲಿಯರ್ಸ್. ಹೌದು ಸ್ನೇಹಿತರೆ, ಈ ವಿಡಿಯೋದ ಸಂಪೂರ್ಣ ಮಾಹಿತಿಯನ್ನು ತಿಳ್ಕೊಂಬರೋಣ ಬನ್ನಿ ಸ್ನೇಹಿತರೆ. ಅದಕ್ಕಿಂತ ಮುಂಚೆ ನೀವೇನಾದರೂ ಟೀಮ್ ಇಂಡಿಯಾದ ಅಪ್ಪಟ ಅಭಿಮಾನಿಯಾಗಿದ್ದಲ್ಲಿ ಈ ವಿಡಿಯೋಗೆ ತಪ್ಪದೆ ಒಂದು ಲೈಕ್ ಕೊಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನು T20 ವಿಶ್ವಕಪ್ ಟೂರ್ನಿಯಲ್ಲಿ ಟೀಮ್ ಇಂಡಿಯಾ ಪರ ಅದ್ಭುತ ಆಲ್ರೌಂಡರ್ ಪ್ರದರ್ಶನ ನೀಡಿದ ಉಪನಾಯಕ ಹಾರ್ದಿಕ್ ಪಾಂಡ್ಯಗೆ ಹೆಡ್ ಕೋಚ್ ರಾಹುಲ್ ದ್ರಾವಿಡ್ ಸೇರಿದಂತೆ ಮಾಜಿ ಕ್ರಿಕೆಟಿಗರು ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ. ಇನ್ನು ಪ್ರತ್ಯಕ್ಷವಾಗಿ ಬಾರ್ಬಡೋಸ್ನಲ್ಲಿ ನಡೆದ ದಕ್ಷಿಣ ಆಫ್ರಿಕಾ ವಿರುದ್ಧದ ಫೈನಲ್ ಪಂದ್ಯದ ಕಡೆಯ ಓವರ್ ಕಮಾಲ್ ಮಾಡಿದ ಪಾಂಡ್ಯ ತಂಡದ ಗೆಲುವಿನತ್ತ ನೆಲದ ಮೇಲೆ ಕುಸಿದು ಕಣ್ಣೀರಿಟ್ಟರು. ಇನ್ನು ಇಡೀ ಟೂರ್ನಿಯಲ್ಲಿ ಅತ್ಯುತ್ತಮ ಆಲ್ರೌಂಡರ್ ಪ್ರದರ್ಶನ ನೀಡಿದ ಹಾರ್ದಿಕ್ ಪಾಂಡ್ಯಗೆ ಇಂದು ಚಪ್ಪಾಳೆ ಅಭಿನಂದನೆಗಳು ಹರಿದು ಬರುತ್ತಿವೆ. ಆದರೆ IPL 17ನೇ ಆವೃತ್ತಿಯಲ್ಲಿ ಮುಂಬೈ ಇಂಡಿಯನ್ಸ್ ನಾಯಕತ್ವ ವಹಿಸಿಕೊಂಡಿದ್ದ ಪಾಂಡ್ಯ ವಿರುದ್ಧ ಕ್ರಿಕೆಟ್ ಅಭಿಮಾನಿಗಳು ವ್ಯಾಪಕವಾಗಿ ಟ್ರೋಲ್ ಮಾಡಿ ಟೀಕಿಸಿದರು. ಇನ್ನು ರೋಹಿತ್ರಿಂದ ಕ್ಯಾಪ್ಟನ್ಸಿ ಕಸಿದ ಹಾರ್ದಿಕ್ಗೆ ಚೀಮಾರಿ ಹಾಕಿದ ನೆಟ್ಟಿಗರು ನಿಮ್ಮ ಕಳಪೆ ನಾಯಕತ್ವದಿಂದ ತಂಡ 10ನೇ ಸ್ಥಾನಕ್ಕೆ ಬಂದು ನಿಲ್ಲುವಂತೆ ಆಯಿತು ಎಂದು ಸಾಮಾಜಿಕ ಜಾಲತಾಣಗಳಲ್ಲಿ ಹಿಗ್ಗಾಮುಗ್ಗಾ ತಂಡಿಸಿದ್ದರು. ಇನ್ನು ಈ ವಿಷಯದ ಬಗ್ಗೆ ಮುನ್ನೆಲೆಗೆ ತಂದ ಸೌತ್ ಆಫ್ರಿಕಾ ತಂಡದ ಮಾಜಿ ಆಟಗಾರ, ನಮ್ಮ RCB ಮಾಜಿ ಆಟಗಾರರಾದಂಥ ಮಿಸ್ಟರ್ 360 ಎ ಬಿ ಡಿವಿಲಿಯರ್ಸ್ ಅವರು ಜಾಗತಿಕ ಮಟ್ಟದ ಟೂರ್ನಮೆಂಟಲ್ಲಿ ತನ್ನನ್ನು ತಾನು ಸಾಬೀತುಪಡಿಸಿದ ಆಲ್ರೌಂಡರ್ಗಳಿಗೆ ಪ್ರಶಂಸೆ ವ್ಯಕ್ತಪಡಿಸಿದರು. ಇನ್ನು ಕಳೆದ ಕೆಲವು ತಿಂಗಳುಗಳಲ್ಲಿ ಪಾಂಡ್ಯ ವಿರುದ್ಧ ಕಿಡಿಕಾರಿದ ಟೀಕಾಕಾರರಿಗೆ ತಕ್ಕ ತಿರುಗೇಟು ನೀಡಿದ್ದಾರೆ. ಇನ್ನು ಕಳೆದ IPL ಸೀಸನ್ನಲ್ಲಿ ಮುಂಬೈ ಇಂಡಿಯನ್ಸ್ ಕ್ಯಾಪ್ಟನ್ ಆಗಿದ್ದ ಹಾರ್ದಿಕ್ ಪಾಂಡ್ಯ ಬಹಳ ಕಷ್ಟಕರ ದಿನಗಳನ್ನು ಅನುಭವಿಸಿದ್ದಾರೆ. ಯಾವುದೇ ತಪ್ಪಿಲ್ಲದೆ ಇದ್ದರೂ ತನ್ನನ್ನು ತೀವ್ರವಾಗಿ ಗುರಿಯಾಗಿಸಿಕೊಂಡ MI ಅಭಿಮಾನಿಗಳಿಗೆ ಇಂದು ಹಾರ್ದಿಕ್ ತಕ್ಕ ಉತ್ತರ ನೀಡಿದ್ದಾರೆ. ಇನ್ನು ಒಬ್ಬ ಕ್ರಿಕೆಟರ್ ಆಗಿ ತನ್ನ ಆಟವನ್ನು ಅವರು ತೋರಿದ್ದಾರೆ. ಅಂದು ಅವರನ್ನು ಹಿಗ್ಗಾಮುಗ್ಗಾ ಟೀಕಿಸಿ ಟ್ರೋಲ್ ಮಾಡಿದವರಿಗೆ ಈಗ ಹಾರ್ದಿಕ್ ಬಗ್ಗೆ ಗೊತ್ತಾಗಿದೆ ಮತ್ತು ಇನ್ನು ಅವರು ಪ್ರತಿಯೊಬ್ಬ ಭಾರತೀಯನನ್ನು ಹೆಮ್ಮೆ ಪಡಿಸಿದ್ದಾರೆ ಎಂದು ಮಿಸ್ಟರ್ 360 ಡಿಗ್ರಿ ಖ್ಯಾತಿಯ ಎ ಬಿ ಡಿವಿಲಿಯರ್ಸ್ ಅವರು ಟೀಮ್ ಇಂಡಿಯಾದ ಉಪನಾಯಕನನ್ನು ಮೆಚ್ಚಿ ಕೊಂಡಾಡಿದ್ದಾರೆ. ನಿಮ್ಮ ಪ್ರಕಾರ ಹಾರ್ದಿಕ್ ಪಾಂಡ್ಯ ಅವರ ಪರ್ಫಾರ್ಮೆನ್ಸ್ ಹೇಗಿತ್ತಂತ ಕಮೆಂಟ್ ಮಾಡೋದನ್ನು ಮರಿಬೇಡಿ.